ಮನೆ ಊಟ ಸೇರ್ತಾ ಇಲ್ವಾ? ಜಂಕ್ ಫುಡ್ ಇಷ್ಟನಾ? ಇತ್ತೀಚೆಗೆ ಮದ್ಯಪಾನ ಸೇವನೆಯೂ ಕೂಡ ಹೆಚ್ಚಾಗಿದೆಯಾ? ಹಾಗಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಸಿಟಿ ಜನರಲ್ಲಿ ಅದೊಂದು ಕಾಯಿಲೆ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಯಾವುದಾ ಕಾಯಿಲೆ? ಈ ಬಗ್ಗೆ ವೈದ್ಯರು ಹೇಳೋದೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಿಟಿ ಜನರಿಗೆ ಆರ್ಗನ್ ಡ್ಯಾಮೇಜ್ ಆತಂಕ. ಬೆಂಗಳೂರಿಗರಿಗೆ ಫ್ಯಾಟಿ ಲಿವರ್ ಸಮಸ್ಯೆ. ದಿನೇ ದಿನೇ ಹಸಿವು ಕಡಿಮೆಯಾಗ್ತಿದ್ಯಾ? ಹೊಟ್ಟೆ ಉಬ್ಬಿದ ಅನುಭವ ಆಗ್ತಿದ್ಯಾ? ಉಸಿರಾಟಕ್ಕೆ ತೊಂದರೆ ಆಗ್ತಿದ್ಯಾ? ಹಾಗಾದ್ರೆ ಇದು ಖಂಡಿತ ಫ್ಯಾಟಿ ಲಿವರ್ ಸಮಸ್ಯೆ. ಇತ್ತೀಚೆಗೆ ಸಿಟಿ ಜನರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. 10 ಜನರಲ್ಲಿ 3ರಿಂದ 4ರಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತಿದೆ. ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಜನರಿಗೆ ಹೆಚ್ಚು ಅನಾರೋಗ್ಯ ಕಾಣಿಸಿಕೊಳ್ತಾ ಇತ್ತು. ಆರೋಗ್ಯ ಇಲಾಖೆ ಈ ಕಾಯಿಲೆಯನ್ನ ಈ ಶತಮಾನದ ಕಾಯಿಲೆ ಅಂತ ಕರೆದಿದೆ. ಲಿವರಲ್ಲಿ ಫ್ಯಾಟ್ ಲಿವರ್ ಎಷ್ಟೊಂದು ಸಲ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಲ್ಲಿ ಒಪ್ಕೊಂಡು ಬಿಟ್ಟಿರ್ತಾರೆ ಕುಟುಂಬದವರು ಆರ್ಗನ್ ಕೊಡಲಿಕ್ಕೆ, ಅವ್ರದ್ದೇ ಲಿವರ್ ಫಿಟ್ ಇರಲ್ಲ, ಫ್ಯಾಟಿ ಲಿವರ್ ಆಗಿಬಿಟ್ಟಿರ್ತದೆ. ಸೊ ಇದ್ರ ಬಗ್ಗೆ ಕೂಡ ಜನರು ಹೆಚ್ಚು ಅರಿವು ಮೂಡಿಸ್ಕೋಬೇಕಾಗಿದೆ. ದೇವರು ಕೊಟ್ಟಿರೋ ಅಂಗಗಳನ್ನು ಮೊದಲು ಕಾಪಾಡ್ಕೋಬೇಕು. ಇನ್ನು ಲಿವರ್ ಅಂದ್ರೆ ಯಕೃತ್ ಊದಿರುವುದಕ್ಕೆ ಫ್ಯಾಟಿ ಲಿವರ್ ಅಂತ ಕರೀತಾರೆ. ಮನುಷ್ಯ ದೇಹದ ಬಲಭಾಗದಲ್ಲಿರುವ ಅತ್ಯಂತ ದೊಡ್ಡ ಅಂಗಾಂಗಗಳಲ್ಲಿ ಯಕೃತ್ ಕೂಡ ಒಂದಾಗಿದೆ. ಲಿವರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಶೇಖರಣೆ ಆದಾಗ ದೇಹದ ಇತರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುವ ಭೀತಿ ಇರುತ್ತದೆ. ಹೀಗಾಗಿ ಈ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಅಂತಾರೆ ವೈದ್ಯರು. ನಮ್ಮ ತಪ್ಪಾದ ಆಹಾರ ಕ್ರಮದಿಂದ ಹಾಳಾಗ್ತದೆ, ಅದೇ ಫ್ಯಾಟಿ ಲಿವರ್. ಹೇಗಾಗ್ತದೆ ಇದು? ಪ್ರೊಸೆಸ್ಡ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಅತಿಯಾದ ಶುಗರ್ ಸ್ವೀಟ್ಸ್ ಯೂಸ್ ಮಾಡೋದು, ಸೆಡೆಂಟ್ರಿ ಲೈಫ್ ಅಂದರೆ ಜಾಸ್ತಿ ಆ್ಯಕ್ಟಿವಿಟಿ ಮಾಡದೇ ಇರೋದ್ರಿಂದ ನಾವು ಅದನ್ನು ಒಂದು ಫ್ಯಾಟಿ ಲಿವರ್ಗೆ ಸಹಾಯ ಮಾಡ್ತದೆ. ಫ್ಯಾಟಿ ಲಿವರ್ಗೆ ನಿರ್ದಿಷ್ಟ ಕಾರಣಗಳು ಇಲ್ಲ. ಆದರೆ ಮದ್ಯಪಾನ ಸೇವನೆ, ಹಠಾತ್ ತೂಕ ಇಳಿಕೆ, ಜಂಕ್ ಫುಡ್ ಸೇವನೆ, ಮಧುಮೇಹ, ಕೆಲವೊಂದು ಔಷಧಿಗಳಿಂದ ಫ್ಯಾಟಿ ಲಿವರ್ ಬರುವ ಸಾಧ್ಯತೆ ಹೆಚ್ಚು. ಡಯಾಬಿಟಿಸ್ ಇರೋರು, ಥೈರಾಯ್ಡ್ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, BP ಇರೋರು, ಮತ್ತು ಆಫೀಸಲ್ಲಿ ವರ್ಕ್ ಮಾಡೋರು, ಒಂದೇ ಕಡೆ ಕೂತಿರೋರು ಎಲ್ಲವೂ ಈ ಫ್ಯಾಟಿ ಲಿವರ್ ಎಫೆಕ್ಟ್ಸಲ್ಲಿ ಸೇರ್ಕೋತಾ ಇದೆ. ಚಿಕ್ಕವರಿದ್ದಾಗಿಂದನೇ ಶುರು ಮಾಡಬೇಕು. ಮಕ್ಕಳು ಹಠ ಮಾಡ್ತಾರೆ ಅಂತ ನೂಡಲ್ಸ್ ಕೊಡೋದು, ಪಾಸ್ತಾ ಮಾಡಿಕೊಡೋದು, ಕೂಲ್ ಡ್ರಿಂಕ್ಸ್ ಕೊಡೋದು, ಅವ್ರು ಕೇಳಿದ್ದೆಲ್ಲ ಕೊಡಿಸೋದು, ಹಾಲಲ್ಲಿ ಜಾಸ್ತಿ ಸಕ್ಕರೆ ಹಾಕಿ ಕೊಡೋದು, ಬೂಸ್ಟಲ್ಲಿ ಸಕ್ಕರೆ ಹಾಕಿ ಕೊಡೋದು, ಇವೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆರೋಗ್ಯಕರ ಆಹಾರ ಹಾಗೂ ವ್ಯಾಯಾಮದಿಂದ ಮಾತ್ರ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಸಾಧ್ಯ ಅಂತಾರೆ ವೈದ್ಯರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆ ಊಟ ಸೇರ್ತಾ ಇಲ್ವಾ? ಜಂಕ್ ಫುಡ್ ಇಷ್ಟನಾ? ಇತ್ತೀಚೆಗೆ ಮದ್ಯಪಾನ ಸೇವನೆಯೂ ಕೂಡ ಹೆಚ್ಚಾಗಿದೆಯಾ? ಹಾಗಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಸಿಟಿ ಜನರಲ್ಲಿ ಅದೊಂದು ಕಾಯಿಲೆ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಯಾವುದಾ ಕಾಯಿಲೆ? ಈ ಬಗ್ಗೆ ವೈದ್ಯರು ಹೇಳೋದೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಿಟಿ ಜನರಿಗೆ ಆರ್ಗನ್ ಡ್ಯಾಮೇಜ್ ಆತಂಕ. ಬೆಂಗಳೂರಿಗರಿಗೆ ಫ್ಯಾಟಿ ಲಿವರ್ ಸಮಸ್ಯೆ. ದಿನೇ ದಿನೇ ಹಸಿವು ಕಡಿಮೆಯಾಗ್ತಿದ್ಯಾ? ಹೊಟ್ಟೆ ಉಬ್ಬಿದ ಅನುಭವ ಆಗ್ತಿದ್ಯಾ? ಉಸಿರಾಟಕ್ಕೆ ತೊಂದರೆ ಆಗ್ತಿದ್ಯಾ? ಹಾಗಾದ್ರೆ ಇದು ಖಂಡಿತ ಫ್ಯಾಟಿ ಲಿವರ್ ಸಮಸ್ಯೆ. ಇತ್ತೀಚೆಗೆ ಸಿಟಿ ಜನರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. 10 ಜನರಲ್ಲಿ 3ರಿಂದ 4ರಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತಿದೆ. ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಜನರಿಗೆ ಹೆಚ್ಚು ಅನಾರೋಗ್ಯ ಕಾಣಿಸಿಕೊಳ್ತಾ ಇತ್ತು. ಆರೋಗ್ಯ ಇಲಾಖೆ ಈ ಕಾಯಿಲೆಯನ್ನ ಈ ಶತಮಾನದ ಕಾಯಿಲೆ ಅಂತ ಕರೆದಿದೆ. ಲಿವರಲ್ಲಿ ಫ್ಯಾಟ್ ಲಿವರ್ ಎಷ್ಟೊಂದು ಸಲ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಲ್ಲಿ ಒಪ್ಕೊಂಡು ಬಿಟ್ಟಿರ್ತಾರೆ ಕುಟುಂಬದವರು ಆರ್ಗನ್ ಕೊಡಲಿಕ್ಕೆ, ಅವ್ರದ್ದೇ ಲಿವರ್ ಫಿಟ್ ಇರಲ್ಲ, ಫ್ಯಾಟಿ ಲಿವರ್ ಆಗಿಬಿಟ್ಟಿರ್ತದೆ. ಸೊ ಇದ್ರ ಬಗ್ಗೆ ಕೂಡ ಜನರು ಹೆಚ್ಚು ಅರಿವು ಮೂಡಿಸ್ಕೋಬೇಕಾಗಿದೆ. ದೇವರು ಕೊಟ್ಟಿರೋ ಅಂಗಗಳನ್ನು ಮೊದಲು ಕಾಪಾಡ್ಕೋಬೇಕು. ಇನ್ನು ಲಿವರ್ ಅಂದ್ರೆ ಯಕೃತ್ ಊದಿರುವುದಕ್ಕೆ ಫ್ಯಾಟಿ ಲಿವರ್ ಅಂತ ಕರೀತಾರೆ. ಮನುಷ್ಯ ದೇಹದ ಬಲಭಾಗದಲ್ಲಿರುವ ಅತ್ಯಂತ ದೊಡ್ಡ ಅಂಗಾಂಗಗಳಲ್ಲಿ ಯಕೃತ್ ಕೂಡ ಒಂದಾಗಿದೆ. ಲಿವರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಶೇಖರಣೆ ಆದಾಗ ದೇಹದ ಇತರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುವ ಭೀತಿ ಇರುತ್ತದೆ. ಹೀಗಾಗಿ ಈ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಅಂತಾರೆ ವೈದ್ಯರು. ನಮ್ಮ ತಪ್ಪಾದ ಆಹಾರ ಕ್ರಮದಿಂದ ಹಾಳಾಗ್ತದೆ, ಅದೇ ಫ್ಯಾಟಿ ಲಿವರ್. ಹೇಗಾಗ್ತದೆ ಇದು? ಪ್ರೊಸೆಸ್ಡ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಅತಿಯಾದ ಶುಗರ್ ಸ್ವೀಟ್ಸ್ ಯೂಸ್ ಮಾಡೋದು,
ಸೆಡೆಂಟ್ರಿ ಲೈಫ್ ಅಂದರೆ ಜಾಸ್ತಿ ಆ್ಯಕ್ಟಿವಿಟಿ ಮಾಡದೇ ಇರೋದ್ರಿಂದ ನಾವು ಅದನ್ನು ಒಂದು ಫ್ಯಾಟಿ ಲಿವರ್ಗೆ ಸಹಾಯ ಮಾಡ್ತದೆ. ಫ್ಯಾಟಿ ಲಿವರ್ಗೆ ನಿರ್ದಿಷ್ಟ ಕಾರಣಗಳು ಇಲ್ಲ, ಆದರೆ ಮದ್ಯಪಾನ ಸೇವನೆ, ಹಠಾತ್ ತೂಕ ಇಳಿಕೆ, ಜಂಕ್ ಫುಡ್ ಸೇವನೆ, ಮಧುಮೇಹ, ಕೆಲವೊಂದು ಔಷಧಿಗಳಿಂದ ಫ್ಯಾಟಿ ಲಿವರ್ ಬರುವ ಸಾಧ್ಯತೆ ಹೆಚ್ಚು. ಡಯಾಬಿಟಿಸ್ ಇರೋರು, ಥೈರಾಯ್ಡ್ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, BP ಇರೋರು, ಮತ್ತು ಆಫೀಸಲ್ಲಿ ವರ್ಕ್ ಮಾಡೋರು, ಒಂದೇ ಕಡೆ ಕೂತಿರೋರು ಎಲ್ಲವೂ ಈ ಫ್ಯಾಟಿ ಲಿವರ್ ಎಫೆಕ್ಟ್ಸಲ್ಲಿ ಸೇರ್ಕೋತಾ ಇದೆ. ಚಿಕ್ಕವರಿದ್ದಾಗಿಂದನೇ ಶುರು ಮಾಡಬೇಕು. ಮಕ್ಕಳು ಹಠ ಮಾಡ್ತಾರೆ ಅಂತ ನೂಡಲ್ಸ್ ಕೊಡೋದು, ಪಾಸ್ತಾ ಮಾಡಿಕೊಡೋದು, ಕೂಲ್ ಡ್ರಿಂಕ್ಸ್ ಕೊಡೋದು, ಅವ್ರು ಕೇಳಿದ್ದೆಲ್ಲ ಕೊಡಿಸೋದು, ಹಾಲಲ್ಲಿ ಜಾಸ್ತಿ ಸಕ್ಕರೆ ಹಾಕಿ ಕೊಡೋದು, ಬೂಸ್ಟಲ್ಲಿ ಸಕ್ಕರೆ ಹಾಕಿ ಕೊಡೋದು, ಇವೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆರೋಗ್ಯಕರ ಆಹಾರ ಹಾಗೂ ವ್ಯಾಯಾಮದಿಂದ ಮಾತ್ರ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಸಾಧ್ಯ ಅಂತಾರೆ ವೈದ್ಯರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆ ಊಟ ಸೇರ್ತಾ ಇಲ್ವಾ? ಜಂಕ್ ಫುಡ್ ಇಷ್ಟನಾ? ಇತ್ತೀಚೆಗೆ ಮದ್ಯಪಾನ ಸೇವನೆಯೂ ಕೂಡ ಹೆಚ್ಚಾಗಿದೆಯಾ? ಹಾಗಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಸಿಟಿ ಜನರಲ್ಲಿ ಅದೊಂದು ಕಾಯಿಲೆ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಯಾವುದಾ ಕಾಯಿಲೆ? ಈ ಬಗ್ಗೆ ವೈದ್ಯರು ಹೇಳೋದೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಿಟಿ ಜನರಿಗೆ ಆರ್ಗನ್ ಡ್ಯಾಮೇಜ್ ಆತಂಕ, ಬೆಂಗಳೂರಿಗರಿಗೆ ಫ್ಯಾಟಿ ಲಿವರ್ ಸಮಸ್ಯೆ. ದಿನೇ ದಿನೇ ಹಸಿವು ಕಡಿಮೆಯಾಗ್ತಿದ್ಯಾ? ಹೊಟ್ಟೆ ಉಬ್ಬಿದ ಅನುಭವ ಆಗ್ತಿದ್ಯಾ? ಉಸಿರಾಟಕ್ಕೆ ತೊಂದರೆ ಆಗ್ತಿದ್ಯಾ? ಹಾಗಾದ್ರೆ ಇದು ಖಂಡಿತ ಫ್ಯಾಟಿ ಲಿವರ್ ಸಮಸ್ಯೆ. ಇತ್ತೀಚೆಗೆ ಸಿಟಿ ಜನರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. 10 ಜನರಲ್ಲಿ 3 ರಿಂದ 4ರಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತಿದೆ. ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಜನರಿಗೆ ಹೆಚ್ಚು ಅನಾರೋಗ್ಯ ಕಾಣಿಸಿಕೊಳ್ತಾ ಇತ್ತು. ಆರೋಗ್ಯ ಇಲಾಖೆ ಈ ಕಾಯಿಲೆಯನ್ನ ಈ ಶತಮಾನದ ಕಾಯಿಲೆ ಅಂತ ಕರೆದಿದೆ. ಲಿವರಲ್ಲಿ ಫ್ಯಾಟ್ ಲಿವರ್ ಎಷ್ಟೊಂದು ಸಲ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಡಿಸೀಸ್ಡ್ ಆರ್ಗನ್ ಡೊನೇಷನಲ್ಲಿ ಒಪ್ಕೊಂಡ್ಬಿಟ್ಟಿರ್ತಾರೆ ಕುಟುಂಬದವರು ಆರ್ಗನ್ ಕೊಡಲಿಕ್ಕೆ, ಅವ್ರದ್ದೇ ಲಿವರು ಫಿಟ್ ಇರಲ್ಲ, ಫ್ಯಾಟಿ ಲಿವರ್ ಆಗಿಬಿಟ್ಟಿರ್ತದೆ. ಸೊ ಇದ್ರ ಬಗ್ಗೆ ಕೂಡ ಜನರು ಹೆಚ್ಚು ಅರಿವು ಮೂಡಿಸ್ಕೋಬೇಕಾಗಿದೆ. ದೇವರು ಕೊಟ್ಟಿರೋ ಅಂಗಗಳನ್ನು ಮೊದಲು ಕಾಪಾಡ್ಕೋಬೇಕು. ಇನ್ನು ಲಿವರ್ ಅಂದ್ರೆ ಯಕೃತ್ ಊದಿರುವುದಕ್ಕೆ ಫ್ಯಾಟಿ ಲಿವರ್ ಅಂತ ಕರೀತಾರೆ. ಮನುಷ್ಯ ದೇಹದ ಬಲಭಾಗದಲ್ಲಿರುವ ಅತ್ಯಂತ ದೊಡ್ಡ ಅಂಗಾಂಗಗಳಲ್ಲಿ ಯಕೃತ್ ಕೂಡ ಒಂದಾಗಿದೆ. ಲಿವರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಶೇಖರಣೆ ಆದಾಗ ದೇಹದ ಇತರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುವ ಭೀತಿ ಇರುತ್ತದೆ. ಹೀಗಾಗಿ ಈ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಅಂತಾರೆ ವೈದ್ಯರು. ನಮ್ಮ ತಪ್ಪಾದ ಆಹಾರ ಕ್ರಮದಿಂದ ಹಾಳಾಗ್ತದೆ, ಅದೇ ಫ್ಯಾಟಿ ಲಿವರ್. ಹೇಗಾಗ್ತದೆ ಇದು? ಪ್ರೊಸೆಸ್ಡ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಅತಿಯಾದ ಶುಗರ್ ಸ್ವೀಟ್ಸ್ ಯೂಸ್ ಮಾಡೋದು, ಸೆಡೆಂಟ್ರಿ ಲೈಫ್ ಅಂದರೆ ಜಾಸ್ತಿ ಆ್ಯಕ್ಟಿವಿಟಿ ಮಾಡದೇ ಇರೋದ್ರಿಂದ ನಾವು ಅದನ್ನು ಒಂದು ಫ್ಯಾಟಿ ಲಿವರ್ಗೆ